ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಳೆನೆ ಶಿವು ಮನೆಗೆ ಹೋಗಿ ಇರೋ ಸತ್ಯ ಎಲ್ಲ ಹೇಳಿ ಮದುವೆನ ಕ್ಯಾನ್ಸಲ್ ಮಾಡಬೇಕು. ಆದರೆ ಮನೇಲಿರೋ ರಾಕ್ಷಸರು ಕಣ್ತಪ್ಪಿಸಿ ಹೇಗೆ ಹೋಗೋದು? ಏಯ್, ಕೆಲಸ ಮಾಡೋದ್ ಬಿಟ್ಟು ಇಲ್ಲೇನೆ ಮಾಡ್ತಾ ಇದ್ಯಾ? ಇದಕ್ಕ ನೀನ್ ಕೂಳ್ ಹಾಕಿ ಮನೇಲಿ ಇಟ್ಕೊಂಡಿರೋದು? ಅಮ್ಮ ಮಗ ಆಕಾಶ ನೋಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏಯ್, ನಿಮ್ಗೆ ಹೇಳ್ತಿರೋದು. ಅಮ್ಮ ಅಮ್ಮ ಅಮ್ಮ. ಏಯ್, ಏನ್ ನರಳ್ತಾ ಇದ್ಯಾ? ಏನಮ್ಮ, ಮಧ್ಯಾಹ್ನದಿಂದ ತುಂಬಾ ಹೊಟ್ಟೆ ನೋವ್ತಿದೆ, ಪ್ರಾಣ ಹೋಗೋಷ್ಟು ನೋವ್ತಿದೆ. ಏನ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ. ತಡ್ಕೊಳಕ್ಕಾಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ. ಅಮ್ಮ, ತುಂಬಾ ನೋವಾಗ್ತಾ ಇದೆಯಾ ಅಮ್ಮ? ಅಮ್ಮ, ಏನೋ ಹೊಸ ನಾಟಕ ಆಡ್ತಾ ಇದ್ದೀರಾ? ನೀವು ಹೊಡೆದ್ರು ಬಡಿದ್ರು ಹೊಟ್ಟೆ ನೋವಿರೋದಂತೂ ಸತ್ಯನಮ್ಮ. ಅಮ್ಮ, ಅದಕ್ಕೆ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಇವಳಿಗೇನಾದ್ರು ಹೊಟ್ಟೆ ನೋವು ಜಾಸ್ತಿ ಆಗಿ ಹೊಗೆ ಹಾಕಿಸ್ಕೊಂಡ್ಬಿಟ್ರೆ ಆಮೇಲೆ ಮದ್ವೆನೂ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲಪ್ಪ. ಅಮ್ಮ, ಹೊಟ್ಟೆ ನೋವು, ಹೊಟ್ಟೆ ನೋವು. ಏನಾಗ್ತಾ ಇದೆ ಅಮ್ಮ? ನೀರು ಕೊಡ್ಲಾ ಅಮ್ಮ? ನೀರು ಕುಡಿತೀಯ? ಏನಾಗ್ತಾ ಇದೆ ಅಮ್ಮ? ಅಮ್ಮ, ಹೊಟ್ಟೆ ನೋವು, ಹೊಟ್ಟೆ ನೋವು, ತಡ್ಕೊಳಕ್ಕಾಗ್ತಿಲ್ಲ. ಏನಮ್ಮಿ ಈಟತ್ತಾಗ ಇವ್ರ ಜೊತೆ ಮಾತು ಕೂಗ್ತಾವಳೆ? ಇಲ್ಲಿ ನೋಡಿ, ಹೊಟ್ಟೆ ನೋವಂತ. ಹೊಟ್ಟೆ ನೋವಾ? ಇದೇನ್ ಚಿಗವ ಈ ವಯಸ್ಸಿನಾಗೆ? ರೀ, ಬರೀ ಹೊಟ್ಟೆ ನೋವು ಅಷ್ಟೇ. ಅಷ್ಟೇ ಅಂದ್ಮೇಲೆ ಕಿಲ್ಯಾಕ್ ನಿಂತಿದ್ಯಾ ಅಮ್ಮಿ? ಲೇಟ್ ಆಯ್ತು ಬಾ. ರೀ, ಸಾಯೋ ಅಷ್ಟು ನೋಯ್ತಿದೆ ಅಂತ ಹೇಳಳೆ. ಏನ್ ಮಾಡ್ಲಿ? ಸಹಾಯಕ್ ಬಿಟ್ಬಿಡು, ಇಲ್ಲ ಸಹಾಯ ಮಾಡಮ್ಮ ಹೇಳು. ರೀ, ನೀವು ಸತ್ರೆ ಆಸ್ತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಕೈಗೆ ತಟ್ಟೆ ಕೊಟ್ಟು ಊಟಕ್ಕೆ ಇರ್ತೀನಿ ಅಂದರೆ ಮುದ್ದೆ ಬಂದರೆ ನುಂಗನ, ಅನ್ನ ಬಂದರೆ ಅಗಿಯನ ಅಂತ ಅಂದ್ಕೊಂಡು ಯೋಚನೆ ಮಾಡ್ಬೋದು. ಆಸ್ತಿನ ಕೈಗೆ ಸಿಕ್ಕಿಲ್ಲ ಅಂದರೆ ಏನು ಯೋಚನೆ ಮಾಡೋದು? ರೀ, ಯಾವ ಟೈಮಲ್ಲಿ ಏನು ಮಾತಾಡ್ತಾ ಇದ್ದೀರಾ ನೀವು? ಮದುವೆಗೆ ಅಲ್ಲೆಲ್ಲ ವ್ಯವಸ್ಥೆ ಆಗ್ತದೆ, ನೀವು ನೋಡಿದ್ರೆ ತಮಾಷೆ ಮಾಡ್ತಾ ಇದ್ದೀರಲ್ಲ. ಏನಂತ ಬಡ್ಕೊಂಡು ಸಾಯಿಲಿ ನಿಮ್ಮ ಹತ್ರ. ಸಹಾಯ ಮಾತಾಡ್ಬೇಡಮ್ಮಿ, ಮನುಷ್ಯರಿಗೆ ಮನಸ್ಸಿನಾಗ ಹೊಸ ಹೊಸ ಆಸೆಗಳು ಹುಟ್ಕೊಬಿಡ್ತಾವೆ. ಇವಾಗೇನು ಕರೆಕ್ಟಾಗಿ ಮಾತಾಡ್ತಿರೋ ಇಲ್ವೋ? ಮೇ ನಾನು ಬರೀ ನಾಗ ಅಲ್ಲ, ಮಾಸ್ತಿ ಕೊಪ್ಪಲು ನಾಗೇಗೌಡ. ಒಂದು ಕಾಲದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಮೆರೆದವನು. ಎಲ್ಲರೂ ಪಟಾಕಿ ಅಂಟಿಸ್ಬಿಟ್ಟು ಆನೆನ ಓಡಿಸ್ತಾರೆ, ಆದರೆ ನಾನು ಊದುಕಡ್ಡಿಲಿ ಆನೆನ ಓಡಿಸ್ದವನು. ಎಲ್ರಿಗೂ ಕೋಪ ಬಂದರೆ ರಕ್ತ ಕೊತ್ತ ಕೊತ್ತ ಅಂತ ಕುದೀತದೆ, ನನಗೆ ವಿಜಿಲ್ ಆಗ್ತದೆ. ಏನೋ ತಮಾಸೆಗೆ ಒಂದು 4 ಮಾತು ಆಡಿದ್ನಪ್ಪ, ಅದಕ್ಕೆ ನನ್ನ ಎಣ್ಣ ಪೇರ್ಕೊಬಿಡೋದ? ನಾನು ಗುಂಡಾಕ್ದಾಗ ಮಾತ್ರ ಗಂಡಸಲ್ಲ, ತನ್ನ ಕಣ್ಣೆದ್ರಗಡೆ ಗುಂಡಿ ತೆಗಿತಾ ಇದ್ರು ಗುಂಡಿಗೆ ಗುಡಿಸ್ಕೊಂಡು ಬರೋ ಗುಟ್ರಾಕ ಗೋಳಿ ಕಣಮೆ. ತಂದೆ, ಕೈ ಮುಗಿತೀನಿ, ಸರಿಯಾಗಿ ಮಾತಾಡೋದನ್ನ ಕಲಿ. ಏನೋ ಮಿಸ್ಸ್ತಾವ ಮಿಸ್ಗಾಡ್ದಂಗೆ ಇರೋಣ ಅಂತ ಅನ್ಕೊಂಡಿದ್ದೆ, ನೀನು ನೋಡಿದ್ರೆ ಮಿಸ್ಟೇಕ್ ಮಾಡ್ಬಿಟ್ಟೆ. ಇವಾಗೇನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಆಟೆ ತಾನೆ? ಆಯಿತು, ಕರ್ಕೊಂಡು ಹೋಗೋಣ. ಅಲ್ಲಿ ಯಾರಿಗಾದ್ರೂ ಹಾಕ್ಕೊಟ್ಬಿಡ್ಲಿ, ನಾವು ಮನೆ ಮಠ ಬಿಟ್ಟು ಹೊಂಟೋಗೋಣ. ಹಾಗಂತ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸೀರಿಯಸ್ ಅನ್ಸ್ತಾ ಇಲ್ವಾ? ಸರಿ ಬಿಡು, ಬಾಯ್ತ್ಲಾಗೆ. ಏಯ್ ಚಿಗಮ್ಮಿ, ತುತ್ತು ಚಿಗವ, ಗಾಡಿ ಆಸ್ಪತ್ರೆಗೆ ಹೋಗೋಣ. ರೆಡಿ ಆಗು, ಬೇರೆ ಬಟ್ಟೆ ಹಾಕೋ. ಮನೆವ ಹೊರಗೆ ಕರ್ಕೊಂಡು ಹೋಗ್ಬೇಕಾ? ಇವಳನ್ನ ಸಿಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು. ಅಣ್ಣ, ನಾನು ಗೊತ್ತಿಲ್ಲ ಅಣ್ಣ. ಅಯ್ಯೋ, ನೀನು ನಂಬಿಕೊಂಡಿರಪ್ಪ ಇಲ್ಲೇ. ಪಿಕ್ಚರ್ ನೋಡೋದಕ್ಕೆ ಹೋಗ್ತಾ ಇರೋದು ಆಸ್ಪತ್ರೆಗೆ, ಬರೋವರೆಗೂ ಬಾಯಿ ಮುಚ್ಕೊಂಡು ತೆಪ್ಪಿಗೆ ಇಲ್ಲೇ ಬಿದ್ದಿರ್ಬೇಕು. ನಾನೇನಾದ್ರೂ ಇವಾಗ ಹೋದ್ರೆ ಶಿವ ಮನೆಗೆ ಹೋಗಕ್ಕಾಗಲ್ಲ. ಬೆಳಿಗ್ಗೆ ಆದ್ರೆ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದು. ನಿನಗೇನು ಟಿಕೆಟ್ ಕೊಟ್ಟು ಕರಿಬೇಕೆ? ಇವಾಗ ಬೇಡಪ್ಪ, ಕತ್ಲಾಗಿದೆ, ನೋವನ್ನ ರಾತ್ರಿ ಎಲ್ಲ ಹೇಗೋ ತಡ್ಕೋತೀನಿ. ಬೆಳಗ್ಗೆ ಆದ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ, ನಿಂದಮ್ಮಯ್ಯ ಅಂತೀನಿ. ಸರಿ ಸರಿ, ಬೆಳಕಿದ್ರೇನೆ ಒಳ್ಳೇದು. ಅಲ್ಲಿವರೆಗೂ ಸಾಯ್ದ ಬದುಕಿರು. ಯಾಕೆ ಅಂದ್ರೆ ನಿನ್ ಜೀವ ನಮ್ಗೆ ತುಂಬಾ ಮುಖ್ಯ. ಮದುವೆ ಆಗೋ ಗಂಟ ನಮ್ಮ ಜೀವ ಕೊಟ್ಟಾದ್ರೂ ನಿನ್ನ ಜೀವನ ಕಾಪಾಡ್ಕತೀವವ. ಏನು ಅದೃಷ್ಟ ಮಾಡಿದ್ದೆ ಚಿಕ್ಕವ್ವ ನೀನು. ಬೆಳಗಿನ ಗಂಟ ಬದುಕಿರು, ಕಡಿಯಮ್ಮೆ. ನಾಳೆ ಈ ಮದ್ವೆಗೊಂದು ಅಂತ್ಯ ನಾನು ಹಾಡ್ತೀನಿ.
ಇದು ನಿಮ್ಗೆ. ಅಯ್ಯೋ ಎಲ್ಲ ಯಾಕವ್ವ? ಏ ಮೊದಲನೇಕ್ಕಿಂತ ಮದ್ವೆ ಆದ್ಮೇಲೆ ಜೋಡಿ ಮನೆಗೆ ಬಂದಿದ್ದೀರಾ, ಅದಕ್ಕೆ ಹಂಗೆ ಕಳ್ಸಕ್ಕಾಯ್ತದ ನಿಮ್ಮನ್ನ? ಅದಕ್ಕೆ ಆಗ್ಲೇ ಬಾರು ನನ್ನ ಒಳಗ್ ಕರೆದು ಇದನ್ನ ತರ್ಸಕ್ ಹೇಳಿದ್ದು. ತಕಳಿ. ಸರಿ ನಾವು ಬರ್ತೀವಿ. ಸೀನಾ, ನಾನು ನಿನ್ನಮ್ಮ ಗಾಡೀಲಿ ಬರ್ತೀವಿ. ನಿಮ್ಮ ಅಮ್ಮಂಗೆ ನಡೆಯಕ್ಕೂ ಆಗಲ್ಲ ಇವಾಗ. ಏ ಇಲ್ಲ ಇಲ್ಲ, ನಾನು ಬುಲೆಟಾಗ ಬರಲ್ಲ. ಆ ಬುಲೆಟ್ ಆ ರೋಡ್ನಾಗ ಬಿಡ್ಬಿಡು ಅಂತ ಓಡಾಡ್ತಾ ಅಲ್ಲಾಡೆಲ್ಲ ಕಕ್ಕಂಗಾಗುತ್ತೆ. ನಾನು ಹೆಜ್ಜೆ ಮೇಲೆ ಇಟ್ಕೊಂಡು ನಡ್ಕೊಂಡೆ ಬರ್ತೀನಿ. ಅಣ್ಣ ಅತ್ಗೆ ಹೋಗಿ ಬರ್ತೀನಿ. ರತ್ನಕ್ಕ ಹೋಗಿ ಬರ್ತೀನಿ. ರಾಣಿ ಆಲ್ ದ ಬೆಸ್ಟ್. ಚೋಟು ಬಾಯ್. ಆಗ್ಲಿ ಬಾಪ್ರ. ಸರಿ ಶಿವಣ್ಣ. ಇವತ್ತು ಭಸ್ಮ ಅಂತೇಳಿ ವೀಸಾ ಕೊಟ್ಬಿಟ್ಟು ಬಂದು ಚೆನ್ನಾಗಿ ನೀರಲ್ಲಿ ಕಲಸಿ ಆ ಗೋಡಂಬಿಗೆ ಕುಡಿಸ್ತಾಳೆ. ಪಾಪ ನಮ್ಮ ಪರ್ಶು ಅರ್ಚನೆ ಮಾಡಿಸ್ಕೊಂಬಂದು ಭಸ್ಮ ತಂದು ಕೊಟ್ಟಿದ್ದಾನೆ. ಗೋಡಂಬಿ ಅಣ್ಣ, ನೀನು ಹುಷಾರಾಗಲಿ ಅಂತ ಪರ್ಶು ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ? ಎಲ್ಲರೂ ಪರಿಶ್ರಮದಿಂದ ನೀನು ಹುಷಾರಾದರೆ ಅಷ್ಟೇ ಸಾಕು. ಗೋಡಂಬಿ ಅಣ್ಣ ಹೇಳು, ಎದ್ದೇಳು. ಸೂಪರ್ ಗೋಡಂಬಿ ಅಣ್ಣ, ಏನು ಇಷ್ಟು ಬೇಗ ಹುಷಾರಾಗ್ತಿದ್ಯಾ? ನೀನು ಹುಷಾರಾಗಲಿ ಅಂತ ನಾವೆಲ್ಲರೂ ಎಷ್ಟು ಪ್ರಾರ್ಥನೆ ಮಾಡ್ಕೊತಿದ್ದೀವಿ ಗೊತ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಳೆ. ನಮ್ಮ ಪ್ರಾರ್ಥನೆ, ಅದಕ್ಕೆ ಟ್ರೀಟ್ಮೆಂಟು ಎಲ್ಲ ಸೇರಿಸಿ ನೀನು ಬೇಗ ಹುಷಾರಾಗ್ತಿದ್ಯಾ, ಅದೇ ಸಂತೋಷ. ನೋಡು ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ಮಾತೊಂದು ಆಡ್ಬಿಡೋ, ಅಷ್ಟು ಸಾಕು. ಏನು 2 ದಿನದಲ್ಲೇ ಮಾತಾಡ್ತೀನಿ ಅಂತಿದ್ಯಾ? ಅಷ್ಟಾಗ್ಬಿಡ್ಲಿ ಗೋಡಂಬಿ ಅಣ್ಣ, ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಣ. ಇಲ್ಲಿ ನೋಡು, ಇದು ತುಂಬ ಶಕ್ತಿ ಇರೋ ದೇವಸ್ಥಾನದಿಂದ ತಂದಿರೋ ಪ್ರಸಾದ. ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೆ. ನಾನೇ ನನ್ನ ಕೈಯಾರ ಕುಡಿಸ್ತೀನಿ. ಮುಂದಿನ ನಿಮ್ಮ ಭೇಟಿ ಆ ಗೋಡಂಬಿ ತಿಥಿ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ